ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನೆಗಳ ಕುರಿತಾಗಿ ಇಂದು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಇದು ಭಾಗ 4 ಆಗಿದ್ದು, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಹಾಗೂ ಈ ಹಿಂದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳ ಕುರಿತಾಗಿ ಇಂದು ನಾವು ತಿಳಿದುಕೊಳ್ಳೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳು STC, FDC, KS, IAS, KSET, ನೆಟ್ ಹಾಗೂ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪೊಲೀಸ್ ಆಗಿರಬಹುದು, TET ಹಾಗೂ ಶಿಕ್ಷಕರ ಹುದ್ದೆಗಳ CET, ಹೀಗೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಮಹತ್ವದ ಪ್ರಶ್ನೆಗಳ ಕುರಿತು ಇಂದು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಪ್ರಶ್ನೆಗಳು ಹೀಗಿವೆ. 1ನೇ ಪ್ರಶ್ನೆ, ಸೇವಾದಳವನ್ನು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1, 1920 ಮಂಡ್ಯದಲ್ಲಿ ಸ್ಥಾಪಿಸಲಾಯಿತು. ಆಯ್ಕೆ 2, 1924 ಬೆಳಗಾವಿಯಲ್ಲಿ ಸ್ಥಾಪಿಸಲಾಯಿತು. ಆಯ್ಕೆ 3, 1930 ಅಂಕೋಲಾದಲ್ಲಿ ಸ್ಥಾಪಿಸಲಾಯಿತು. ಆಯ್ಕೆ 4, 1923 ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಲಾಯಿತು. ಸ್ನೇಹಿತರ, ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಸೇವಾದಳವನ್ನು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು? ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4, ಹುಬ್ಬಳ್ಳಿ, 1923ನೇ ಇಸ್ವಿಯಾಗಿರುತ್ತದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಪ್ರಶ್ನೆ 2, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಪ್ರಶ್ನೆ ಮತ್ತೊಮ್ಮೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1, 1918ನೇ ಇಸ್ವಿ. ಆಯ್ಕೆ 2, 1920ನೇ ಇಸ್ವಿ. ಆಯ್ಕೆ 3, 1922ನೇ ಇಸ್ವಿ. ಆಯ್ಕೆ 4, 1924ನೇ ಇಸ್ವಿ. ಇಲ್ಲಿ ಸರಿಯಾದ ಉತ್ತರವನ್ನು ಸ್ನೇಹಿತರೆ ತಾವು ಗೆಸ್ ಮಾಡಬಹುದು. ಸರಿಯಾದ ಉತ್ತರ ಆಯ್ಕೆ 4, 1924ನೇ ಇಸ್ವಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದದ್ದು 1924 ಬೆಳಗಾವಿಯಲ್ಲಿ. ಇದು ಮಹತ್ವದ ಪ್ರಶ್ನೆಯಾಗಿದೆ ಸ್ನೇಹಿತರೆ, ತಾವು ನೆನಪಿಟ್ಟುಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1, ಜವಾಹರ್ಲಾಲ್ ನೆಹರು. ಆಯ್ಕೆ 2, MK ಗಾಂಧಿ. ಆಯ್ಕೆ 3, ಲಾಲಾ ಲಜಪತ್ ರಾಯರು. ಆಯ್ಕೆ 4, ಸುಭಾಷ್ ಚಂದ್ರ ಬೋಸ್. ಇಲ್ಲಿ ತಾವು ಉತ್ತರವನ್ನ ಗೆಸ್ ಮಾಡಬಹುದು. ಸರಿಯಾದ ಉತ್ತರ ಹೀಗಿದೆ. ಆಯ್ಕೆ 2, MK ಗಾಂಧೀಜಿಯವರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು MK ಗಾಂಧೀಜಿಯವರು. ಇಲ್ಲಿ 1924ನೇ ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ MK ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ. ಇದು ಕರ್ನಾಟಕದಲ್ಲಿ ನಡೆದಿದ್ದರಿಂದ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಬಾರ್ಡೋಲಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಬಾರ್ಡೋಲಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1, ಈಸೂರು. ಆಯ್ಕೆ 2, ಮಂಗಳೂರು. ಆಯ್ಕೆ 3, ವಿದುರಾಶ್ವತ್ಥ. ಆಯ್ಕೆ 4, ಅಂಕೋಲಾ. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4, ಅಂಕೋಲಾ. ಕರ್ನಾಟಕದ ಬಾರ್ಡೋಲಿ ಎಂದು ಅಂಕೋಲಾವನ್ನ ಕರೆಯಲಾಗುತ್ತದೆ. ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು. ಇದು ಅಂಕೋಲಾ ಉಪ್ಪಿನ ಸತ್ಯಾಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ. ಮೈಸೂರು ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಪ್ರಶ್ನೆ ಮತ್ತೊಮ್ಮೆ, ಮೈಸೂರು ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1, 1930ನೇ ಇಸ್ವಿ ಫೆಬ್ರವರಿ 28ರಂದು. ಆಯ್ಕೆ 2, 1928ನೇ ಇಸ್ವಿ ಫೆಬ್ರವರಿ 28ರಂದು. ಆಯ್ಕೆ 3, 1938ನೇ ಇಸ್ವಿ ಫೆಬ್ರವರಿ 28ರಂದು. ಆಯ್ಕೆ 4, 1932 ಫೆಬ್ರವರಿ 28ರಂದು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3, 1938ನೇ ಇಸ್ವಿ ಫೆಬ್ರವರಿ 28ರಂದು ಮೈಸೂರು ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1, ಗಂಗಾಧರ್ ರಾವ್ ದೇಶಪಾಂಡೆ. ಆಯ್ಕೆ 2, KC ರೆಡ್ಡಿ. ಆಯ್ಕೆ 3, ಕೆಂಗಲ್ ಹನುಮಂತಯ್ಯ. ಆಯ್ಕೆ 4
ಟಿ ಸಿದ್ದಲಿಂಗಯ್ಯ. ಸ್ನೇಹಿತರೆ, ತಾವು ಉತ್ತರವನ್ನ ಗೆಸ್ ಮಾಡಬಹುದು. ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಆಯ್ಕೆ 4 ಟಿ ಸಿದ್ದಲಿಂಗಯ್ಯ. ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಟಿ ಸಿದ್ದಲಿಂಗಯ್ಯ ಅವರು ಆಗಿರುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಯಾವ ಜಿಲ್ಲೆಯಲ್ಲಿದೆ ಮತ್ತು ಅಲ್ಲಿ ಧ್ವಜಾರೋಹಣ ಮಾಡಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಯಾವ ಜಿಲ್ಲೆಯಲ್ಲಿದೆ ಮತ್ತು ಅಲ್ಲಿ ಧ್ವಜಾರೋಹಣ ಮಾಡಿದವರು ಯಾರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಮಂಡ್ಯ ಮತ್ತು ಟಿ ಸಿದ್ದಲಿಂಗಯ್ಯ. ಆಯ್ಕೆ 2 ತುಮಕೂರು ಮತ್ತು ಟಿ ಸಿದ್ದಲಿಂಗಯ್ಯ. ಆಯ್ಕೆ 3 ಬೆಳಗಾವಿ ಮತ್ತು ಟಿ ಸಿದ್ದಲಿಂಗಯ್ಯ. ಆಯ್ಕೆ 4 ಕೋಲಾರ ಮತ್ತು ಟಿ ಸಿದ್ದಲಿಂಗಯ್ಯ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಮಂಡ್ಯ ಮತ್ತು ಟಿ ಸಿದ್ದಲಿಂಗಯ್ಯ. ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿದೆ. ಇಲ್ಲಿ ಧ್ವಜಾರೋಹಣ ಮಾಡಿದವರು ಟಿ ಸಿದ್ದಲಿಂಗಯ್ಯನವರು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಎಂದು ಯಾವುದನ್ನು ಕರೆಯುವರು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನ ಕರೆಯುವರು? ಆಯ್ಕೆ 1 ಈಸೂರು. ಆಯ್ಕೆ 2 ವಿದುರಾಶ್ವತ್ಥ. ಆಯ್ಕೆ 3 ಶಿವಪುರ. ಆಯ್ಕೆ 4 ಅಂಕೋಲಾ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಎಂದು ಇಲ್ಲಿ ವಿದುರಾಶ್ವತ್ಥವನ್ನ ಕರೆಯುತ್ತಾರೆ. ಇಲ್ಲಿ ಆಯ್ಕೆ 2 ವಿದುರಾಶ್ವತ್ಥ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕರ್ನಾಟಕದ ಚೌರಿ ಚೌರ ಎಂದು ಯಾವುದನ್ನು ಕರೆಯುವರು? ಕರ್ನಾಟಕದ ಚೌರಿ ಚೌರ ಎಂದು ಯಾವುದನ್ನ ಕರೆಯುವರು? ಯಾವ ಸ್ಥಳವನ್ನ ಕರ್ನಾಟಕದ ಚೌರಿ ಚೌರ ಅಂತ ಕರೆಯುತ್ತಾರೆ ಅನ್ನುವುದು ಇಲ್ಲಿ ಪ್ರಶ್ನೆಯಾಗಿರುತ್ತದೆ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಗೌರಿಬಿದನೂರು. ಆಯ್ಕೆ 2 ಮೈಸೂರು. ಆಯ್ಕೆ 3 ಈಸೂರು. ಆಯ್ಕೆ 4 ಧಾರವಾಡ. ಇಲ್ಲಿ ತಾವು ಉತ್ತರವನ್ನ ಗೆಸ್ ಮಾಡಬಹುದು. ಕರ್ನಾಟಕದ ಚೌರಿ ಚೌರ ಎಂದು ಯಾವುದನ್ನ ಕರೆಯುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಈಸೂರು. ಕರ್ನಾಟಕದ ಚೌರಿ ಚೌರ ಎಂದು ಈಸೂರು ಪ್ರದೇಶವನ್ನ ಕರೆಯುತ್ತಾರೆ. ಈ ಸ್ಥಳ ಕರ್ನಾಟಕದ ಚೌರಿ ಚೌರ ಎಂದು ಕರೆಯಲ್ಪಟ್ಟಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಸೇವಾದಳವನ್ನು ಸ್ಥಾಪಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಸೇವಾದಳವನ್ನ ಸ್ಥಾಪಿಸಿದವರು ಯಾರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 NS ಹರ್ಡೀಕರ್. ಆಯ್ಕೆ 2 ಕಡಿದಾಳ್ ಮಂಜಪ್ಪ. ಆಯ್ಕೆ 3 ಖಾನ್ ಅಬ್ದುಲ್ ಗಫರ್ ಖಾನ್. ಆಯ್ಕೆ 4 ಮೈಲಾರ್ ಮಹಾದೇವ್. ಆಯ್ಕೆಗಳು ಮತ್ತೊಮ್ಮೆ, ಆಯ್ಕೆ 1 NS ಹರ್ಡೀಕರ್. ಆಯ್ಕೆ 2 ಕಡಿದಾಳ್ ಮಂಜಪ್ಪ. ಆಯ್ಕೆ 3 ಖಾನ್ ಅಬ್ದುಲ್ ಗಫರ್ ಖಾನ್. ಆಯ್ಕೆ 4 ಮೈಲಾರ್ ಮಹದೇವಪ್ಪ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 NS ಹರ್ಡೀಕರ್. ಸೇವಾದಳವನ್ನ ಸ್ಥಾಪಿಸಿದವರು NS ಹರ್ಡೀಕರ್ ಅವರಾಗಿರುತ್ತಾರೆ. ಓದುಗ ಸಹೃದಯಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಎಲ್ಲರಿಗೂ ಒಂದು ಹಿತನುಡಿ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಸ್ನೇಹಿತರೆ, ನಾವು ಯಾವುದೇ ಯಶಸ್ಸನ್ನು ಪಡೆಯಬೇಕಾದರೆ ಅಥವಾ ಜಗತ್ತನ್ನೇ ನಮ್ಮದಾಗಿ ಮಾಡಿಕೊಳ್ಳಬೇಕಾದರೆ ನಾವು ಜಗತ್ತಿನೊಂದಿಗೆ ಅಥವಾ ಬೇರೆಯವರೊಂದಿಗೆ ಸ್ಪರ್ಧೆಗಿಳಿಯುವುದು ಬೇಕಾಗಿಲ್ಲ. ನಮ್ಮನ್ನು ನಾವು ಪರೀಕ್ಷೆಗೆ ಒಳಪಡಿಸಿಕೊಂಡು ನಮ್ಮಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ನಮ್ಮ ಆತ್ಮಾವಲೋಕನವನ್ನು ಆಗಾಗ ಮಾಡಿಕೊಳ್ಳುತ್ತಿದ್ದರೆ ನಮ್ಮನ್ನು ನಾವು ಗೆಲ್ಲಬಹುದು. ನಮ್ಮನ್ನು ನಾವು ಗೆದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಸ್ನೇಹಿತರೆ, ಇದನ್ನೇ ವಿವೇಕಾನಂದರು ಹೇಳುತ್ತಾರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.